ಫಸ್ಟ್ ಟೈಮು ನಾನು ಒಂದು ಸಿನಿಮಾನ ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಅದು ನಮ್ಮ ಹೆಮ್ಮೆಯ ರಾಮಾಯಣ ಸಿನಿಮಾ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ನನ್ನ ಧ್ವನಿ ಚಾನೆಲ್ಗೆ ಸ್ವಾಗತ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ರಾಜಾಧಿರಾಜ ಒಂದೇ ಲೆಗ್ಗಲ್ಲಿ ಓದಿರೋದು ಕ್ರೇಜಿ ಗುರು. ಯಪ್ಪ, ರಾಕಿ ಬಾಯ್ ರಾವಣ. ಓ ದೇವಲೋಕ, ಭೂಲೋಕ, ಪಾತಾಳಲೋಕ, ಬಾ ಬಾ ಬಾ. ಮೂರು ಲೋಕಗಳಲ್ಲೂ ನನ್ನದೇ ಸಾಮ್ರಾಜ್ಯ. ಏನ್ ಗುರು, ರಾಕಿ ಬಾಯಿ ಡೈಲಾಗ್ ಮಸ್ತ್ ಆಗೈತೆ. ಆಮೇಲೆ ನೋಡಿ, ಆ ಎಲಿಫೆಂಟ್ ಆನೆ, ಬಿಳಿ ಆನೆ ಆಡ್ತಾ ಇದೆ. ಏನ್ ಕ್ರೇಜಿ ಇಮ್ಯಾಜಿನೇಷನ್ ಅಲ್ವಾ? ಸೊ ಆಮೇಲೆ ನೋಡಿ, ಗ್ರಾಫಿಕ್ಸ್ ಬಗ್ಗೆ ನಾನು ಮಾತಾಡ್ಲೇಬೇಕು. ಸಕ್ಕತ್ತಾಗಿ ಮಾಡಿದ್ದಾರೆ ಗ್ರಾಫಿಕ್ಸ್. ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟು. ಸೊ ಸಕ್ಕತ್ತಾಗಿ ಆ ಕ್ವಾಲಿಟಿ ಕೊಟ್ಟಿದ್ದಾರೆ. ಕ್ರೇಜಿ ಆಗಿದೆ. ರಾವಣ ರಾಜ್ಯ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅಷ್ಟು ಜನ, ಎಷ್ಟು ನೀಟಾಗಿ ಡೀಟೇಲ್ ಆಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ. ಈಗ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಆಧರಿಸಿ ಅದನ್ನು ರಕ್ಷಿಸಿದ್ದಾನೆ. ನನ್ನ ಜ್ಯೇಷ್ಠ ಜಟಾಯು ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ. ಇದು ಆಕ್ಚುಲಿ ರಾಮಾಯಣ ಅಂದ್ರೆ ಅದು ನಿಜವಾಗ್ಲೂ ಹೇಳ್ತೀನಿ. ಆದಿಪುರುಷ ತೆಗ್ದಿದ್ರಲ್ಲ, ಏನ್ ವರ್ಸ್ಟ್ ಗ್ರಾಫಿಕ್ಸ್ ಗುರು ಅದು. ನೀವ್ ಆ ಸಿನಿಮಾಗೆ ಈ ಸಿನಿಮಾ ಕಂಪೇರ್ ಮಾಡ್ಬೇಡಿ. ಸಖತ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ ನನಗೆ ಇದ್ ನೋಡೋದಕ್ಕೆ. ರಣಬೀರ್ ಕಪೂರ್ ಏನ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ರಾಮನ್ ಪಾತ್ರದಲ್ಲಿ. ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆಕೊಂಡ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ವಾವ್, ಸಾಯಿ ಪಲ್ಲವಿ ಅವರು ಸೀತೆ ಕ್ಯಾರೆಕ್ಟರ್ ಅಲ್ಲಿ ಸಗದ ಕಾಣಿಸ್ತಾ ಇದ್ದಾರೆ. ಆಕ್ಚುಲಿ ಕ್ಯಾರೆಕ್ಟರ್ ಸೆಲೆಕ್ಷನ್ ನಂಗೆ ತುಂಬಾ ಇಷ್ಟ ಆಯ್ತು. ರಾಮನ್ 3 ಜನನು ಅಷ್ಟೇ, ನೀವು ಸೀತೆ ಆಗಿರ್ಬೋದು, ಅಂಡ್ ರಾಮನ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಂಡ್ ಯಶು. ರಾವಣ ಅವ್ರ ಕ್ಯಾರೆಕ್ಟರ್ನ ಹಬ್ಬ ಬಿಡಿ ಅವ್ರನ್ನ ಆ ಪಾತ್ರದಲ್ಲಿ ನೋಡೋದಿಕ್ಕೆ. ವಿವಾಹ ವೇಳೆಯಲ್ಲಿ ನೀನು ನನಗೆ ಕೊಟ್ಟ ಮಾತು ಮರೆತು ಬಿಡಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿಲಿ ಏನೇ ಆಗಿರಲಿ ನನಗೆ ಸಾರ್ಥಕವೇ. BGM ವಾವ್. ರಾಜಕುಮಾರಿ ಶೂರ್ಪಣಖ ಅವಳ ಮನೆಯಲ್ಲಿ ಪ್ರವೇಶಿಸಿದ್ದಾಳೆ. ತೀರಿಸಿಕೊಳ್ಳಲು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ. ನಾನು ಇನ್ನೊಂದು ಹೇಳ್ತೀನಿ, ಎಲ್ಲಾದ್ರಲ್ಲೂ ರಾವಣನ ಒಂಥರ ವಿಲನ್ ಆಗೇ ತೋರಿಸ್ತಾರೆ. ಆಕ್ಚುಲಿ ರಾವಣನಲ್ಲಿ ಇರುವಂತ ಒಳ್ಳೆ ಗುಣಗಳನ್ನ ನನ್ಗನ್ಸೋ ಪ್ರಕಾರ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ. ಯಾಕಂದ್ರೆ ನೋಡಿ, ಒಬ್ಬ ರಾವಣ ಅವನು ಶಿವನ ಭಕ್ತ. ಸೊ ನೋಡೋಣ ಬನ್ನಿ, ಅದನ್ನ ನೆಕ್ಸ್ಟ್ ವಿಡಿಯೋ ಮುಗಿದ್ಮೇಲೆ ಮಾತಾಡ್ತೀನಿ. ಅವನ 3 ಲೋಕದ ಪತಿಯಾದರೆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ಗೊತ್ತಿದ್ದೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತಂದ
ಆ ಜಟಾಯು ಫೈಟ್ ನೋಡ್ಬೇಕು ಆಕ್ಚುಲಿ. ಓ ಕ್ರೇಜಿ. ಇದು ರಾಮನ ಯುಗದ ಆರಂಭ. ಜೈ ರಾಮಾಯಣ. ಸೊ ಗಾಯ್ಸ್, ನಿಜವಾಗ್ಲೂ ಹೇಳ್ತೀನಿ, ಐ ನೆವರ್ ಎಕ್ಸ್ಪೆಕ್ಟೆಡ್. ಈ ತರ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಏನ್ ಗುರು ಇದು, ಇದನ್ನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಇದನ್ನ ಸಖತ್ ಮಜಾ ಇದೆ. ನನಗೆ ತುಂಬಾ ಖುಷಿ ಆಯ್ತು. ಏನ್ ಆ ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ಗಳು ನೋಡಿ. ಈ ತರ ಪೌರಾಣಿಕ ಸಿನಿಮಾ ನಮ್ ಇಂಡಿಯನ್ ಸಿನಿಮಾದಲ್ಲಿ ತುಂಬಾ ಕಮ್ಮಿ. ಬಂದ್ರೆ ಹೆಂಗೆಂಗೋ ತೆಗೆದು ಬಿಡ್ತಾರೆ. ಬಟ್ ಇದಂತೂ ಹೇಳ್ತೀನಿ ಕೇಳಿ, ದಿಸ್ ಈಸ್ ಅವರ್ ಇಂಡಿಯನ್ ನಂಬರ್ 1 ಸಿನಿಮಾ ಆಗೋದಂತೂ ಡೌಟೇ ಇಲ್ಲ. ಇಲ್ಲಿವರೆಗೂ ನೀವು ಏನೇ ಸಿನಿಮಾ ನೋಡಿರ್ಬೋದು, ರಾಮಾಯಣ ವಿಲ್ ಬಿ ದಿ ಬಿಗ್ಗೆಸ್ಟ್ ರೆಕಾರ್ಡ್ ಇನ್ ಇಂಡಿಯನ್ ಸಿನಿಮಾಸ್. ಅಂಡ್ ನಾನು ಅವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ ರಾವಣ ಬಗ್ಗೆ. ಸೊ ಒಬ್ಬ ರಾವಣ ಒಂದು ಶಿವನ ಭಕ್ತ. ಸೊ ಕೆಲವೊಂದು ಗುಣಗಳು, ಒಳ್ಳೊಳ್ಳೆ ಗುಣಗಳು ಇದೆ. ಬಟ್ ಎಲ್ಲಾರು ನಮ್ಮ ಹಿಂದೂಗಳೇ. ಎಲ್ಲಾನು ಈ ಸಿನಿಮಾನ ಒಂದು ಅದ್ಭುತವಾದ ಒಂದು ಗಿಫ್ಟ್ ಅನ್ಕೋಬೇಕು. ಸೊ ನಿಮ್ಗೆ ಏನ್ ಅನ್ನಿಸ್ತು ಟ್ರೈಲರ್ ನೋಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಐ ಆಮ್ ವೆರಿ ಹ್ಯಾಪಿ. ಒಂದು ಬ್ಯೂಟಿಫುಲ್ ಟ್ರೈಲರ್ ನೋಡಿದ್ದು ಖುಷಿ ಆಯ್ತು. ಸೊ ಗೈಸ್, ಇದೇ ತರ ಇನ್ ಮುಂದೆ ರಿಯಾಕ್ಷನ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನೀವು ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಬೇಕು, ಮಾಡ್ತೀರಾ, ಸಪೋರ್ಟ್ ಮಾಡ್ಬೇಕು, ಮಾಡ್ತೀರಾ. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು.